ಮಾಜಿ ವಿಧಾನ ಪರಿಷತ್ ಸದಸ್ಯ, ಬೆಂಗಳೂರಿನ ಬಿಸ್ನೆಸ್ ಐಕಾನ್ ಅಂತಲೇ ಕರೆಸಿಕೊಂಡಿದ್ದಂತಹ ದಯಾನಂದ ರೆಡ್ಡಿ ಅವರನ್ನ ನಿನ್ನೆ ತಡರಾತ್ರಿ 12:15 ಕಿಡ್ನಾಪ್ ಯತ್ನವನ್ನ ಮಾಡಲಾಯಿತು. ಅವರು ತಮ್ಮ ಗೋಲ್ಡ್ ಕಾಯಿನ್ ಕ್ಲಬ್ ರೆಸಾರ್ಟ್ನಿಂದ ಹೊರಗಡೆ ಬರಬೇಕಾದ್ರೆ ಅವರನ್ನ ಬೈಕ್ನಲ್ಲಿ ಫಾಲೋ ಮಾಡುವಂತಹ ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ನಿಮಗೊಂದು ಪಾರ್ಸಲ್ ಬಂದಿದೆ ಅಂತ ಹೇಳ್ತಾರೆ. ಸೊ ಯಾರೋ ಬೈಕ್ ಅಡ್ಡಗಟ್ಟಿದ್ದಕ್ಕೆ ಅಷ್ಟು ಸಲೀಸಾಗಿ ದಯಾನಂದ ರೆಡ್ಡಿ ಅವರು ಕಾರನ್ನು ನಿಲ್ಲಿಸಿ ಅವರೊಟ್ಟಿಗೆ ಮಾತಾಡಿದ್ರು ಅನ್ನುವಂತಹ ವಿಚಾರ ಈಗ ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ 12:15 ದಯಾನಂದ ರೆಡ್ಡಿ ಅವರು ತಮ್ಮ ಗೋಲ್ಡ್ ಕಾಯಿನ್ ಕ್ಲಬ್ ರೆಸಾರ್ಟಿಂದ ಹೊರಗಡೆ ಬರ್ತಾರೆ. ಆಗ ಬೈಕ್ನಲ್ಲಿ ಇಬ್ಬರು ಸವಾರರು ಬರ್ತಾರೆ. ಅವರ ಬೆನ್ನಲ್ಲೇ ಒಂದು ಕೆಂಪು ಬಣ್ಣದ ಕಾರು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ. ಸೊ ಅವರನ್ನು ಅಟ್ಯಾಕ್ ಮಾಡುವಂತಹ, ಅವರ ಕಾರನ್ನು ತಡೆದು ನಿಲ್ಲಿಸುವಂತಹ ದುಷ್ಕರ್ಮಿಗಳು ಅವರನ್ನು ಗನ್ ಪಾಯಿಂಟ್ನಲ್ಲಿ ಇರಿಸಿದ್ರಂತೆ. ಸೊ ಗನ್ ಪಾಯಿಂಟ್ನಲ್ಲಿ ಇರಿಸಿ ನಿಮ್ಮ ಮರ್ಡರ್ಗೋಸ್ಕರ, ನಿಮ್ಮ ಕೊಲೆಗೆ 10 ಕೋಟಿ ರೂಪಾಯಿಗೆ ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾವು ನಿಮ್ಮ ಹತ್ಯೆಯನ್ನು ಮಾಡ್ತೀವಿ ಅಂತ ಆ ದುಷ್ಕರ್ಮಿಗಳು ಹೇಳಿದ್ರಂತೆ. ಹಾಗಾದರೆ ಆ ಸಂದರ್ಭದಲ್ಲಿ ದಯಾನಂದ ರೆಡ್ಡಿ ಅವರು ಆ 10 ಕೋಟಿ ರೂಪಾಯಿಯನ್ನು ನಾನೇ ಕೊಡ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ದಯಾನಂದ ರೆಡ್ಡಿ ಅವರು ತಿಳಿಸಿದ್ದಾರೆ. ನಂತರ ಮಾತುಕತೆ ಮೂಲಕ ಬೆಳಗ್ಗೆ ಏನು ಬ್ಯಾಂಕ್ ಓಪನಿಂಗ್ ಟೈಮ್ ಆದ ತಕ್ಷಣ ನಾನು ಅಮೌಂಟನ್ನು ಡ್ರಾ ಮಾಡಿ 2 ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದಾಗ ದುಷ್ಕರ್ಮಿಗಳು ಬಿಟ್ಟು ಹೋದ್ರು ಅನ್ನುವಂತಹ ವಿಚಾರವಾಗಿ ಈಗ ಪ್ರಸ್ತುತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ನಿಜಕ್ಕೂ ದಯಾನಂದ ರೆಡ್ಡಿ ಅವರ ಮೇಲೆ ಕಿಡ್ನಾಪ್ ಅಟೆಂಪ್ಟ್ ಆಯ್ತಾ? ಅಷ್ಟು ಸುಲಭವಾಗಿ ಅಟೆಂಪ್ಟ್ ಮಾಡಿದಂತಹ ದುಷ್ಕರ್ಮಿಗಳು ಬಿಟ್ಟು ಹೋಗಿದ್ದಾದ್ರು ಹೇಗೆ? ಇದೆಲ್ಲವೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅನ್ನುವಂಥದ್ದನ್ನು ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.